ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಮತಾ ಟೇಸ್ಟಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಟನ್ ಕೈಮಾ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮಟನ್ ಕೈಮಾಕ್ಕೆ ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರಿ. ಆಮೇಲೆ ರುಬ್ಬಿದ ಮಸಾಲಕ್ಕೆ ಏನೇನು ಬೇಕಂದ್ರೆ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಾಕಿ ಮಿಕ್ಸ್ ಮಾಡಿ ರುಬ್ಕೊಂಡೇನಿ ನಾನು. ಅದೊಂದು ಸ್ವಲ್ಪ ಮಸಾಲ ಸ್ವಲ್ಪ ಫ್ರೈ ಆಗಿಂದ ಸ್ವಲ್ಪ ಉಪ್ಪು ಹಾಕ್ಯಾರಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಖಾರ 3 ಟೇಬಲ್ ಸ್ಪೂನು, ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡ್ಕಿರಿ. ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಮತ್ತೊಂದು ಸ್ವಲ್ಪ ಹಾಕ್ಯಾರಿ ನೀವು. ಅದೊಂದು ಸ್ವಲ್ಪ ಕುದಿದಿಲ್ರಿ, ಕುದ್ದಿಂದಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಯಾರಿ. ಕೈಮಾ ತೊಳ್ಕೊಂಡೇನಿ. ಕೈಮಾ ತೊಳ್ಕೊಂಡು ಮಿಕ್ಸಿ ಹಾಕ್ಯನತ್ತೀನಿ ರೀ. ಕೈಮಾ ಒಂದು ಸ್ವಲ್ಪ ಉಪ್ಪು, ಖಾರ ಪುಡಿ, ಇದು ಮಸಾಲೆ ಖಾರ ರೀ, ಇದು ಅರಿಶಿನ ಪುಡಿ ಎಲ್ಲ ಹಾಕಿ 1-2 ರೌಂಡ್ ಮಿಕ್ಸಿ ಹಾಕ್ಯಾರಿದು. ಮಿಕ್ಸಿ ಹಾಕಿ ಸ್ವಲ್ಪ ಸಣ್ಣ ಉಂಡೆ ಮಾಡಿ ನಾವೇನು ಇದನ್ನು ಮಾಡ್ಕೊಂಡಿದ್ವಲ್ಲ ರೀ, ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಬೇಕು ರೀ. ಅವು ಕೈಮಾ ಉಂಡೆ ಹಾಕೋದಕ್ಕೆ ನಾವು ಇದನ್ನು ಮಾಡಬೇಡ್ರಿ, ನೀವು ಕಡ್ಡಿ ಆಡ್ಬಿಡ್ಬೇಡ್ರಿ. ಚಮಚ ತಗೊಂಡು ಉಂಡೆ ಹೊಡಿತಾವು, ಕೈಮಾ ಉಂಡೆ. ಅದೊಂದು ಸ್ವಲ್ಪ ಬೇಯ್ಬೇಕು ರೀ. ಬೆಂದಿಂದ ಆಮೇಲೆ ಚಮಚ ತಗೊಂಡು ಸ್ವಲ್ಪ ಹಿಂಗೆ ತೆಗಿಬೇಕು ರೀ ಅದನ್ನ ಮೇಲೆ. ನೋಡಿರಿ ಹಿಂಗೆ ಬರ್ತಾವ್ರಿ ಕೈಮಾ. ಈ ಟೈಪ್ ಮಾಡ್ಕೋಬೇಕ್ರಿ. ನೋಡಿರಿ ನಿಮ್ಮ ಮನ್ಯಾಗ ಸಣ್ಣ ಮಕ್ಳಿಗಂತೂ ಭಾಳ ಇಷ್ಟ ಆಕತ್ರಿ ಇದು. ಅದನ್ನ ಮಾಡಿಕೊಡ್ರಿ ಸಣ್ಣ ಮಕ್ಕಳಿಗೆ, ಭಾಳ ಚಲೋ ಅನಿಸ್ತೈತೆ ರೀ. ಒಂದು 5 ನಿಮಿಷ ಕುದಿಲ್ರಿ ಇದು. 5 ನಿಮಿಷ ಕುದ್ದಿಂದ ಸ್ವಲ್ಪ ಬಾಯಿ ಮುಚ್ಚನು ಕುದಿಸ್ಬಿಡ್ರಿ. ಚಲೋ ಇದಾಕತಿ, ಬೇಯ್ತೈತಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಕೈಮಾ. ನೋಡಿರಿ ಹೆಂಗೆ ಬಂದೈತಿ ಕೈಮಾ. ನೋಡಿರಿ ಫ್ರೆಂಡ್ಸ್, ಕೈಮಾ ಹೆಂಗೆ ಬಂದೈತಿ ನೋಡಿರಿ. ಇದನ್ನು ಜೋಳದ ರೊಟ್ಟಿ ಜೊತೆ ಟೇಸ್ಟ್ ಮಾಡೋಣ ಬರ್ರಿ. ಯಾರ್ಯಾರು ವಿಡಿಯೋ ನೋಡಿಲ್ಲ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮಮತಾ ಟೇಸ್ಟಿ ಕುಕಿಂಗ್ ಚಾನಲ್. ಶೇರ್ ಮಾಡಿರಿ. ಮತ್ತು ಬೇರೆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.